ಬಾಲಿವುಡ್ನ ಹಿರಿಯ ನಟ ಧರ್ಮೇಂದ್ರ ಇನ್ನಿಲ್ಲ. ನಿಜಕ್ಕೂ ಕೂಡ ಬಾಲಿವುಡ್ ಕ್ಷೇತ್ರಕ್ಕೆ ಇದು ತುಂಬಲಾರದ ನಷ್ಟ. ನಟ ಧರ್ಮೇಂದ್ರ ಅನಾರೋಗ್ಯ ಕಾರಣದಿಂದ ನಿಧನರಾಗಿದ್ದಾರೆ ಅನ್ನೋ ಮಾಹಿತಿ. ಬಾಲಿವುಡ್ ಸಿನಿ ಕ್ಷೇತ್ರಕ್ಕೆ ಅಪಾರವಾದಂತಹ ಕೊಡುಗೆ ಕೊಟ್ಟಿದ್ದಂತಹ ಹಿರಿಯ ಜೀವ ಒಂದು ಕೊನೆ ಉಸಿರೆಳೆದಿದೆ. ನಟ ಧರ್ಮೇಂದ್ರ ಅನಾರೋಗ್ಯದಿಂದ ನಿಧನ. 89 ವರ್ಷದ ಧರ್ಮೇಂದ್ರ ನಿಧನಕ್ಕೆ ಗಣ್ಯರ ಸಂತಾಪ. ಕಲೆ ನಟನೆಯ ಮುಖಾಂತರವಾಗಿ ಮುಂಬೈನ ಬ್ರೀಚ್ ಕ್ಯಾಂಡಿ ಆಸ್ಪತ್ರೆಯಲ್ಲಿ ಕೊನೆ ಉಸಿರೆಳೆದ ಧರ್ಮೇಂದ್ರ ಬಾಲಿವುಡ್ ಕ್ಷೇತ್ರದಲ್ಲಿ ನಟನೆಯ ಕ್ರಾಂತಿ ಮೂಡಿಸಿದ್ದ ಧರ್ಮೇಂದ್ರ ಇನ್ನಿಲ್ಲ. ಚಿಕಿತ್ಸೆ ಫಲಕಾರಿಯಾಗದೆ ಧರ್ಮೇಂದ್ರ ನಿಧನರಾಗಿದ್ದಾರೆ. ನಿಜಕ್ಕೂ ಕೂಡ ಧರ್ಮೇಂದ್ರ ಬಾಲಿವುಡ್ ಕ್ಷೇತ್ರ ಮಾತ್ರವಲ್ಲದೆ ದ್ವಿಭಾಷಾ ನಟನೂ ಕೂಡ ಆಗಿದ್ರು. ಚಲನಚಿತ್ರಕ್ಕೆ ಭಾರತೀಯ ಚಲನಚಿತ್ರಕ್ಕೆ ಕೊಡಬೇಕಾದ ಅಪಾರ ಕೊಡುಗೆಗಳನ್ನು ಕೊಟ್ಟಂತಹ ಒಬ್ಬ ಭಾರೀ ನಟ. ಜೂನಿಯರ್ಗಳಿಗೆ ಪ್ರೇರಣಾ ಶಕ್ತಿಯಾಗಿ ನಟನೆಯ ಕೌಶಲ್ಯಗಳ ಬಗ್ಗೆ ಅರಿವು ಮೂಡಿಸ್ತಾ ಇದ್ದಂತಹ, ಚಿತ್ರರಂಗಕ್ಕೆ ಕಾನೂನಾತ್ಮಕವಾದಂತಹ ಅಥವಾ ಸಾಮಾಜಿಕವಾದಂತಹ ಬಹಿಷ್ಕಾರಗಳು ಬಂದಾಗ ಅದನ್ನು ಮೆಟ್ಟಿ ನಿಲ್ಲುವಂತಹ ಒಬ್ಬ ನಟನಾಗಿ ಬೆಳೆದಿದ್ರು ಧರ್ಮೇಂದ್ರ. ಬೇರೆ ಬೇರೆ ನಟರ ವಿವಾದಗಳಿದ್ದಾವೆ, ಆದರೆ ಧರ್ಮೇಂದ್ರ ಯಾವ ವಿವಾದಕ್ಕೂ ಕೂಡ, ಸಣ್ಣ ಪುಟ್ಟ ವಿವಾದಗಳನ್ನು ಹೊರತುಪಡಿಸಿದರೆ ಅತಿ ದೊಡ್ಡ ಮಟ್ಟಿಗೆ ಜಾಗತಿಕವಾಗಿ ಚರ್ಚೆ ಆಗೋ ತರಹದ ವಿವಾದಗಳು ಅವರಲ್ಲಿ ಇರಲಿಲ್ಲ. ಕಾಂಟ್ರವರ್ಷಿಯಲ್ ಸ್ಟೇಟ್ಮೆಂಟ್ಗಳು ವ್ಯಕ್ತವಾಗ್ತಾ ಇರಲಿಲ್ಲ. ಸರ್ವರನ್ನು ಸಮಾನವಾಗಿ ಕಾಣುವಂಥ ಒಂದು ಹೃದಯ ವೈಶಾಲ ಅವರಲ್ಲಿತ್ತು. 89 ವರ್ಷದ ಧರ್ಮೇಂದ್ರ ನಿಧನಕ್ಕೆ ಈಗ ಗಣ್ಯರು ಕೂಡ ಸಂತಾಪ ಸೂಚಿಸಿದ್ದಾರೆ. ರಾಜಕಾರಣಿಗಳು, ಹಿರಿಯ ನಟ ನಟಿಯರು ಕೂಡ ಸಂತಾಪವನ್ನು ಸೂಚಿಸಿದ್ದಾರೆ. ಜೊತೆಗೆ ಕನ್ನಡದ ಈ ಹಿಂದೆ ಇದ್ದಂತಹ ಹಿರಿಯ ನಟರ ಜೊತೆ ಉತ್ತಮ ಒಡನಾಟವನ್ನು ಇಟ್ಕೊಂಡಿದ್ದಂತಹ ಧರ್ಮೇಂದ್ರ ನಿಜಕ್ಕೂ ಕೂಡ ಕನ್ನಡದ ಖ್ಯಾತ ಹಿರಿಯ ನಟರ ಜೊತೆಯೂ ಕೂಡ ಉತ್ತಮ ಒಡನಾಟದಲ್ಲಿದ್ದರು. ಧರ್ಮೇಂದ್ರ ಇನ್ನಿಲ್ಲ ಅನ್ನೋದು ಬಾಲಿವುಡ್ ಜನರಿಗೆ ಜೀರ್ಣಿಸಿಕೊಳ್ಳೋದಕ್ಕೂ ಕೂಡ ಸಾಧ್ಯವಾಗದಂತಹ ಪರಿಸ್ಥಿತಿಯಾಗಿ ಮಾರ್ಪಟ್ಟಿದೆ. 89 ವರ್ಷದ ಧರ್ಮೇಂದ್ರ ನಿಧನಕ್ಕೆ ಗಣ್ಯರ ಸಂತಾಪ. ಮುಂಬೈನ ಬ್ರೀಚ್ ಕ್ಯಾಂಡಿ ಆಸ್ಪತ್ರೆಯಲ್ಲಿ ಕೊನೆ ಉಸಿರೆಳೆದಿದ್ದಾರೆ ಧರ್ಮೇಂದ್ರ. ಬಾಲಿವುಡ್ ಕ್ಷೇತ್ರದಲ್ಲಿ ನಟನೆಯ ಕ್ರಾಂತಿ ಮೂಡಿಸಿದ ಧರ್ಮೇಂದ್ರ ಟ್ರೀಟ್ಮೆಂಟ್ ಫಲಕಾರಿಯಾಗದೆ ಧರ್ಮೇಂದ್ರ ನಿಧನ. ಒಟ್ಟಾರೆ ಬಾಲಿವುಡ್ ಕ್ಷೇತ್ರ ಶೋಕ ಸಾಗರದಲ್ಲಿ ಮುಳುಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.